ಇನ್ನು ಇಡಿಯಿಂದ ಶಾಸಕ ವೀರೇಂದ್ರ ಪಪ್ಪಿಯ ಬಂಧನ ಕಾನೂನು ಬಾಹಿರ ಅಂತ ಅವರ ಪತ್ನಿ ಅರ್ಜಿ ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಯಿತು, ವಾದ ಪ್ರತಿವಾದಗಳು ನಡೆಯಿತು. ಜಾರಿ ನಿರ್ದೇಶನಾಲಯದಿಂದ ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಪ್ರಕರಣ ಏನಿತ್ತು, ಈ ಬಂಧನ ಕಾನೂನು ಬಾಹಿರ ಅಂತ ಅವರ ಪತ್ನಿ ಅರ್ಜಿಯನ್ನ ಸಲ್ಲಿಸಿದ್ರು. ಇಡಿ ಪರ ಎಸ್ಐಜಿ ಅರವಿಂದ್ ಕಾಮತ್ ವಾದ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಬೆಟ್ಟಿಂಗ್ ಎಕ್ಸ್ಚೇಂಜ್ನಲ್ಲಿ ಆಪ್ನಲ್ಲಿ ಹಣ ಹೂಡಿಕೆ ಮಾಡಿದ್ರು, ಇದು ಇಡಿಯ ವಾದ. ಜಾರಿ ನಿರ್ದೇಶನಾಲಯ ವಾದ ಏನಿತ್ತು ಅಂದ್ರೆ, ಸತೀಶ್ ಅನ್ನೋರಿಂದ 30,000 ಹಣ ತೊಡಗಿಸಿದ್ರು, ವಂಚನೆ ಸಂಬಂಧ ವಿವರವಾದಂತಹ ದೂರನ್ನ ದಾಖಲಿಸಿದ್ದಾರೆ. ಫೋನ್ ಪೈಸಾ ಗೇಟ್ವೇನಲ್ಲಿ ಹಣ ಸಂದಾಯ ಆಗ್ತಾ ಇತ್ತು. ಬೇರೆ ಬೇರೆ ಕಂಪನಿಗಳ ಮೂಲಕ ಈ ಕಂಪನಿ ವ್ಯವಹಾರ ನಡೆಸ್ತಾ ಇದೆ. ಗೇಮಿಂಗ್ ಕಂಪನಿಗಳ ಮೂಲಕ ಗ್ರಾಹಕರನ್ನ ವಂಚಿಸ್ತಿದೆ ಅಂತ ಹೇಳಿ ಇಡಿ ಪ್ರಬಲ ವಾದವನ್ನ ಮಂಡಿಸಿತು. ಇಡಿಯಿಂದ ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಏನಾಗಿದೆ, ಇದು ಕಾನೂನು ಬಾಹಿರ ಅಂತ ಅವರ ಪತ್ನಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಕೆಜಿ ಗಟ್ಲೆ ಚಿನ್ನ, ಕೋಟಿ ಗಟ್ಲೆ ದುಡ್ಡು ಸಿಕ್ಕಿತ್ತು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ವೀರೇಂದ್ರ ಪಪ್ಪಿಯನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಕೆಜಿ ಗಟ್ಲೆ ಚಿನ್ನ, ಕೋಟಿ ಗಟ್ಲೆ ಹಣ ಸಿಕ್ಕಿತ್ತು. ಸೊ ಅವರ ಬಂಧನವೇ ಕಾನೂನು ಬಾಹಿರ ಅಂತ ಅವರ ಪತ್ನಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ವೀರೇಂದ್ರ ಪಪ್ಪಿ ಅವರ ಪ್ರಕರಣದಲ್ಲಿ ವೆಂಕಟೇಶ್? ಸಿಂಧೂರ, ಏನು ಒಂದು ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಅಕ್ರಮವಾಗಿ ಹಣವನ್ನು ಮಾಡ್ತಾ ಇದ್ದಿದ್ದು, ವಿದೇಶಗಳಲ್ಲಿರುವಂತಹ ಕೆಸಿನೋಗಳ ಮೂಲಕ ಹಣವನ್ನು ಸಂದಾಯ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಸಿಕ್ಕ ನಂತರ ದಾಳಿ ಮಾಡ್ತಾರೆ. ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ, ಕೆಜಿಗಟ್ಟಲೆ ಬಂಗಾರ ಎಲ್ಲವೂ ಕೂಡ ಸಿಗುತ್ತೆ. ಅವರ ಬ್ಯಾಂಕ್ ಲಾಕರ್ಗಳಲ್ಲಿ ಕೂಡ ಅಕ್ರಮವಾಗಿ ಹಣವನ್ನ ಇಟ್ಟಿರುವಂತದ್ದು ಕೂಡ ಗೊತ್ತಾಗುತ್ತೆ. ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿ ಕೂಡ ಇಡಿ ಅಧಿಕಾರಿಗಳು ಹೇಳಿರುವಂತದ್ದು. ಸದ್ಯ ಆ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದುವರೆಸಿದ್ರೆ, ಆದ್ರೆ ಅವರ ಪತ್ನಿ ಏನು ಒಂದು ಶಾಸಕರ ಪಪ್ಪಿ ಏನಿದ್ದಾರೆ ಆತನನ್ನ ಬಂಧನ ಮಾಡಿರುವುದೇ ಕಾನೂನು ಬಾಹಿರವಾಗಿ ಅಂತ ಹೇಳಿ, ಅಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಲೀಗಲ್ ನೋಟಿಸ್ ಅನ್ನ ಕೊಡಬೇಕು, ಬಂಧನಕ್ಕೆ ಸಕಾಲ ಕಾರಣಗಳನ್ನು ಕೂಡ ತಿಳಿಸಬೇಕು ಅಂತ ಹೇಳಿ ಕೂಡ ಅವರು ಹೇಳಿರುವಂತದ್ದು. ಸದ್ಯ ಇಡಿ ಅಧಿಕಾರಿಗಳು ಈಗಾಗಲೇ ಏನು ತನಿಖೆಯನ್ನ ನಡೆಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಅರ್ಜಿ ವಿಚಾರಣೆ ಕೂಡ ಆಯಿತು. ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಇಡಿ ಪರವಾಗಿ ಕಾಮತ್ ಅವರು ಕೂಡ ವಾದವನ್ನ ಮಾಡ್ತಾ, ಕೇವಲ ಇದು 30,000 ರೂಪಾಯಿಗಳಿಗೆ ಸೀಮಿತವಾಗಿರುವಂತಹದ್ದಲ್ಲ, ಬದಲಾಗಿ ವಿದೇಶಗಳಿಗೆ ಕೂಡ ಈ ಒಂದು ಅಕ್ರಮವಾಗಿ ಹಣ ನಡೆದಿರುವಂತದ್ದು ಕೂಡ ಗೊತ್ತಾಗಿದೆ. ಬೇರೆ ಕಂಪನಿಗಳ ಮೂಲಕ ಈ ಒಂದು ಗೇಮಿಂಗ್ ಆಪ್ಗಳೇನಿದೆ ಅದರಲ್ಲಿ ಹಣವನ್ನ ಮಾಡಿ ಗ್ರಾಹಕರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ವಿಸ್ತಾರವಾದಂತಹ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ತನಿಖೆ ಆದ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಮತ್ತು ವಂಚನೆಯನ್ನು ಎಸಗಿದೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಹಾಗಾಗಿ ಇಡಿ ಅಧಿಕಾರಿಗಳ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ತನಿಖೆ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಅಂತ ಕೂಡ ವಾದವನ್ನ ಮಾಡಿದ್ರು. ಅದಕ್ಕೆ ಈಗಾಗಲೇ ಏನು ಅವರ ಪರವಾದಂತಹ ದವೆಯವರು ಪ್ರತಿವಾದವನ್ನ ಮಾಡ್ತಾ ಈಗಾಗಲೇ 4 ಎಫ್ಐಆರ್ಗಳು ದಾಖಲಾಗಿದ್ದು, ಆ ದಾಖಲಾಗಳಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಆದ್ರೆ ಈ ಬಂಧನ ಮಾಡಿರುವಂತಹದ್ದು ಸರಿಯಾದ ಕ್ರಮವಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದ್ರೆ ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಸದ್ಯ ಆದೇಶವನ್ನ ಕಾಯ್ದಿರಿಸಿರುವಂತಹದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.